ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಗುರುಜಿ ಯೂಟ್ಯೂಬ್ ಚಾನಲ್. ನಾವು ಇವತ್ತು ನೋಡೋಣ OMR ಶೀಟ್ KCET ಎಕ್ಸಾಮಲ್ಲಿ ಹೇಗೆ ಫಿಲ್ ಮಾಡೋದು, ಹೇಗಿರುತ್ತೆ ಸ್ಯಾಂಪಲ್ ಪೇಪರ್ ಅಂತಂದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬಯಾಲಜಿ ಒಂದು ಸ್ಯಾಂಪಲ್ OMR ಶೀಟ್ ತೋರಿಸಿದ್ದಾರೆ. ಫಸ್ಟ್ ಆಫ್ ಆಲ್ ನೀವು ನಿಮ್ಮ ನೇಮ್ನ ಫಿಲ್ ಮಾಡಬೇಕು. ಎಲ್ಲ ಬ್ಲಾಕ್ ಲೆಟರ್ಸ್, ಎಲ್ಲ ಕ್ಯಾಪಿಟಲ್ ಲೆಟರ್ಸಲ್ಲಿ. ಫಸ್ಟ್ ಥಿಂಗ್ ನಿಮ್ಮ ಆಲ್ ಟಿಕೆಟ್, ಅಡ್ಮಿಷನ್ ಟಿಕೆಟಲ್ಲಿ ಏನಿದೆ ನೇಮ್, ಅದೇ ಥರ ಇಲ್ಲಿ ಒಂದೊಂದು ಬ್ಲಾಕಲ್ಲಿ ಒಂದೊಂದು ಲೆಟರ್ ಫಿಲ್ ಮಾಡಿ ನಿಮ್ಮ ನೇಮ್ನ ಫಸ್ಟ್ ಫಿಲ್ ಮಾಡಿ. ನೆಕ್ಸ್ಟ್ ನಿಮ್ಮ ಕ್ವಶನ್ ಬುಕ್ಲೆಟ್ ಸೀರಿಯಲ್ ನಂಬರ್, ನಿಮ್ಮ ಕ್ವಶನ್ ಬುಕ್ಲೆಟ್ ಕೊಟ್ಟಿರ್ತಾರಲ್ಲ, ಅಲ್ಲಿ ಏನು ಸೀರಿಯಲ್ ನಂಬರ್ ಇರುತ್ತೆ ಅದನ್ನು ಇಲ್ಲಿ ಫಿಲ್ ಮಾಡಿ. ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕೆಲವೊಂದು ಸಲ ನೀವು ಬೈ ಮಿಸ್ಟೇಕ್ ಏನಾದರೂ ಮಿಸ್ಟೇಕ್ ಆದರೆ ಆ ಕ್ವಶನ್ ಬುಕ್ಲೆಟ್ದು ವರ್ಷನ್ ಕೋಡು ಎಲ್ಲ ನೋಡೋದಕ್ಕೆ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕ್ವಶನ್ ಬುಕ್ಲೆಟ್ ಸೀರಿಯಲ್ ನಂಬರ್ನ ಇಲ್ಲಿ ನೀವು ಫಸ್ಟ್ ಫಿಲ್ ಮಾಡಬೇಕು. ನೆಕ್ಸ್ಟ್ ನಿಮ್ಮ CET ನಂಬರ್, ಫಸ್ಟ್ ಇಲ್ಲಿ ಈ ಬ್ಲಾಕ್ಸಲ್ಲಿ ನಿಮ್ಮ CET ನಂಬರ್ ಬರೀರಿ. ಅದು AA123 ಅಂತಿದ್ರೆ AA123 ಅಂತ ಫಿಲ್ ಮಾಡಿ. 5 ಡಿಜಿಟ್ ನಿಮ್ದು ಏನೇ ಇರಲಿ, CJ456 ಅಥವಾ VK180 ಈ ಥರ ಏನೇ ಇರಲಿ ಅದನ್ನ ಫಸ್ಟ್ ಇಲ್ಲಿ ಮೇಲ್ಗಡೆ ಬರ್ಕೊಳ್ಳಿ. ಬರೆದು ಆಮೇಲೆ ಇಲ್ಲಿ ಏನು ಯಾವ ಆಲ್ಫಾಬೆಟ್ ಇರುತ್ತೋ ಆ ಆಲ್ಫಾಬೆಟ್ಗೆ ಹೋಗಿ ಫಸ್ಟ್ ಆ ಆಲ್ಫಾಬೆಟ್ಟಲ್ಲಿ ಬಬಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಸೆಕೆಂಡ್ ರೋಗೆ ಬನ್ನಿ. ಸೆಕೆಂಡ್ ಕಾಲಮಲ್ಲಿ ಏನಿದೆಯೋ ನಿಮ್ಮದು G ಇದ್ದರೆ ಜಿಗೆ ಹೋಗಿ, ಜಿಯಲ್ಲಿ ಹೋಗಿ ನೀವು ಅದನ್ನು ಬಬಲ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಂಬರ್ಸ್, ನೆಕ್ಸ್ಟ್ ಯಾವ ನಂಬರ್ ಬರುತ್ತೆ ನಿಮಗೆ, 1 2 3 ಇದ್ದರೆ ಇಲ್ಲಿ 1, ನೆಕ್ಸ್ಟ್ 2, ನೆಕ್ಸ್ಟ್ 3 ಈ ಥರ ನೀಟಾಗಿ ನಿಮ್ಮ CET ನಂಬರ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಏನಕ್ಕೆ ಸ್ಕ್ಯಾನ್ ಆಗುತ್ತೆ. ಅಲ್ಲಿ ಸ್ಕ್ಯಾನ್ ಆದಾಗ ನಿಮ್ಮದು ನಂಬರ್, CET ನಂಬರ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ CET ನಂಬರ್ನ ಕರೆಕ್ಟಾಗಿ ಬಬಲ್ ಮಾಡಿ. ನೆಕ್ಸ್ಟ್ ನಿಮ್ಮ ಕ್ವಶನ್ ಬುಕ್ಲೆಟ್ ವರ್ಷನ್ ಕೋಡ್, ನಿಮ್ಮ ಕ್ವಶನ್ ಬುಕ್ಲೆಟ್ಗೆ ಕೋಡ್ ಇರುತ್ತೆ. ಒಂದು 16 ಟೈಪ್ ಆಫ್ ಕ್ವಶನ್ ಕೋಡ್ಸ್ ಇರುತ್ತೆ. A1 A2 A3 A4 B1 B2 B3 B4 ಈ ಥರ ನಿಮಗೆ ಯಾವುದು ಬಂದಿರುತ್ತೋ ಅದರ ಮುಂದ್ಗಡೆ ಹೋಗಿ ನೀವು ಬಬಲ್ ಮಾಡಿ. ಏನಕ್ಕಂದರೆ ನಿಮ್ಮದು ಇದ್ರ ಪ್ರಕಾರನೇ ಮಿಷನ್ OMR ಚೆಕಿಂಗ್ ಮಿಷನ್ ಸ್ಕ್ಯಾನ್ ಮಾಡಿದಾಗ ಚೆಕ್ ಮಾಡುತ್ತೆ. ಸೊ ನೀವು ಇಲ್ಲಿ ತಪ್ಪು ಹಾಕಿದರೆ, ಯಾಕಂದರೆ ಕ್ವಶನ್ ಆರ್ಡರ್ ಚೇಂಜ್ ಇರುತ್ತೆ, ನೀವು 60 ಕರೆಕ್ಟ್ ಬರೆದಿದ್ರೂ ನಿಮಗೆ ಮಾರ್ಕ್ಸ್ 0 ಆಗೋ ಚಾನ್ಸಸ್ ಇರುತ್ತೆ. ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರನೇ ನಿಮಗೆ ಫಸ್ಟ್ 10 ಮಿನಿಟ್ಸ್ ನಿಮಗೆ ನಿಮ್ಮ CET ನಂಬರ್, ಕ್ವಶನ್ ಬುಕ್ಲೆಟ್ ಸೀರಿಯಲ್ ನಂಬರ್, ವರ್ಷನ್ ಕೋಡ್ ಮತ್ತು ನಿಮ್ಮ ನೇಮ್ ಫಿಲ್ ಮಾಡೋದಕ್ಕೆ ಫಸ್ಟ್ 10 ಮಿನಿಟ್ಸ್ ಕೊಟ್ಟಿರ್ತಾರೆ. ಸುಮ್ಮನೆ ತಮಾಷೆಗೋಸ್ಕರ ಕೊಟ್ಟಿರಲ್ಲ. ನೀಟಾಗಿ ಫಿಲ್ ಮಾಡಿ, ಮಿಸ್ಟೇಕ್ ಮಾಡ್ಕೋಬೇಡಿ. ನೆಕ್ಸ್ಟ್ ಅದಾದ ನೆಕ್ಸ್ಟ್ 10 ನಿಮಿಷ ಆದ ತಕ್ಷಣ ಇನ್ನೊಂದು ಬೆಲ್ ಆಗುತ್ತೆ. ಆಮೇಲೆ ನಿಮ್ಮ ಕ್ವಶನ್ ಪೇಪರ್ ಓಪನ್ ಮಾಡೋಕ್ಕೆ ಅಲೋ ಮಾಡ್ತಾರೆ. ಆವಾಗ ಯು ಕ್ಯಾನ್ ಸ್ಟಾರ್ಟ್ ಆನ್ಸರಿಂಗ್ ಯುವರ್ ಕ್ವಶನ್ಸ್ ಆ್ಯಂಡ್ ಯು ಕ್ಯಾನ್ ಮಾರ್ಕ್ ನಿಮ್ಮ ಕ್ವಶನ್ ಆಪ್ಷನ್ಸ್ನ ಮಾರ್ಕ್ ಮಾಡ್ಬೋದು. ಆ ಕ್ವಶನ್ ಅಗೇನ್ಸ್ಟು ಇದನ್ನು ಮಾರ್ಕ್ ಮಾಡ್ಕೋತಾ ಹೋಗ್ಬೋದು. ಇಲ್ಲಿ ನೋಡ್ತಾ ಇದ್ರೆ ಈ ಥರ ಫುಲ್ ಬಬಲ್ ಮಾಡಬೇಕು. ಆದಷ್ಟು ಹೊರಗಡೆ ಹೋಗದೇ ಇರೋ ಥರ ಬಬಲ್ ಮಾಡಿ. ಈ ಥರ ಎಲ್ಲ ಟಿಕ್ಕೆಲ್ಲ ಮಾಡಬೇಡಿ. ಆಮೇಲೆ ಡಬಲ್ ಬಬಲ್ ಮಾಡಬೇಡಿ, ಅದು ವೇಸ್ಟ್. ತಪ್ಪಾದರೂ ಪರವಾಗಿಲ್ಲ, ಒಂದೇ ಸತಿ ಮಾಡಿದರೆ ಬಿಟ್ಬಿಡಿ ಅಷ್ಟೇ, ಮತ್ತು ಇನ್ನೊಂದು ಬಬಲ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ನಿಮ್ಮ ಲೆಫ್ಟ್ ಥಂಬ್ ಇಂಪ್ರೆಷನ್, ಇದನ್ನು ನೀವು ಫಸ್ಟ್ 10 ಮಿನಿಟ್ಸಲ್ಲಾದರೂ ಮಾಡ್ಬೋದು. ಇಲ್ಲ ನಿಮ್ಮ ಇನ್ವಿಜಿಲೇಟರ್ ಯಾವಾಗ ಬರುತ್ತೋ ಅವಾಗ ಮಾಡ್ಬೋದು. ಇದನ್ನು ಕಂಪ್ಲೀಟ್ ಮಾಡ್ಕೋಬೇಕು ನೀವು, ಇದು ಇಂಪಾರ್ಟೆಂಟ್. ಆಮೇಲೆ ನಿಮ್ಮ ಸಿಗ್ನೇಚರ್ ಇಂಪಾರ್ಟೆಂಟು. ಆಮೇಲೆ ಇನ್ವಿಜಿಲೇಟರ್ ಸಿಗ್ನೇಚರ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇವೆಲ್ಲನ ಸ್ಟೂಡೆಂಟ್ಸ್ ಗಮನದಲ್ಲಿ ಇಟ್ಕೋಬೇಕು. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್, ನಾಟ್ ಜಸ್ಟ್ ನೋಯಿಂಗ್ ಯುವರ್ ಸಬ್ಜೆಕ್ಟ್. ಆ್ಯಂಡ್ ನೀವು 60 ಸ್ಕೋರ್ ಮಾಡಿ ಕ್ಯಾಪಬಿಲಿಟಿ ಇದ್ರೂ ಮ್ಯಾಟ್ರ್ ಆಗೋಲ್ಲ. ಇವೆಲ್ಲ ಫಸ್ಟು ಮಿನಿಮಮ್ ಬೇಸಿಕ್ಸ್, ಇವನ್ನೆಲ್ಲ ನೀವು ಫಸ್ಟ್ ಫಾಲೋ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ನೀವು ಈ OMRನ ಫಿಲ್ ಮಾಡ್ಕೊತ ಹೋಗಬೇಕು ನಿಮ್ಮ ಕ್ವಶನ್ ಆರ್ಡರ್ ಪ್ರಕಾರ. ನೀವು ಯಾವ ಕ್ವಶನ್ಗೆ ಯಾವ ಥರ ಬರ್ತಿರ್ತಾರೋ ಅದ್ರ ಪ್ರಕಾರ. ಇನ್ನೊಂದು ಟಿಪ್ ಏನಂದರೆ, ಲಾಸ್ಟ್ 5 ಮಿನಿಟ್ಸು ಇದ್ದಾಗ ಅಥವಾ 10 ಮಿನಿಟ್ಸ್ ಇದ್ದಾಗ ಇನ್ನೊಂದು ಬೆಲ್ ಆಗುತ್ತಲ್ಲ, ಆ ಟೈಮಲ್ಲಿ ಆದಷ್ಟು ನಿಮಗೆ ಲಾಸ್ಟ್ 5 ಮಿನಿಟ್ಸ್ ಇದ್ದರೆ ನಾನು ಒಂದು ಸಜೆಷನ್ ಹೇಳೋದೇನೆಂದರೆ, ನೀವೊಂದು 40 ಕ್ವಶನ್ಸ್ ಆನ್ಸರ್ ಮಾಡಿದ್ದೀರಾ ಅಂದ್ಕೊಳ್ಳಿ, ಇನ್ನು 20 ಕ್ವಶನ್ಸ್ ಇದೆ ಅಂದ್ಕೊಳ್ಳಿ. ನಿಮಗೆ ಗೊತ್ತಿದ್ರೇನು ಗೊತ್ತಿಲ್ಲದೇನೋ ಇಲ್ಲಿ ಏನಕ್ಕೂ ನೆಗೆಟಿವ್ ಮಾರ್ಕ್ಸ್ ಅಂತೂ ಇರೋದಿಲ್ಲ. ಸೊ ಯಾವ ಕ್ವಶನ್ ಅಟೆಂಪ್ಟ್ ಮಾಡಿರಲ್ಲೋ ಹೋಗಿ ಆ ಕ್ವಶನ್ ನೋಡಿ, ಆ ಕ್ವಶನ್ಗೆ ಯಾವ್ದು ಆಪ್ಷನ್ ಅನಿಸುತ್ತೋ ರ್ಯಾಂಡಮ್ ಆಗಿ ಹೋಗಿ ಮಾರ್ಕ್ ಮಾಡಿ, ಏನಾಗಲ್ಲ. ಯಾರಿಗೆ ಗೊತ್ತಾ, 20 ಕ್ವಶನ್ ನೀವು ಮಾರ್ಕ್ ಮಾಡಿದರೆ 20ರಲ್ಲಿ 2 3 4 5 ಕರೆಕ್ಟ್ ಆದರೂ ಆಗ್ಬೋದು. ಬಿಟ್ಟು ಬರಬೇಡಿ, ಏನಕ್ಕಂದರೆ ನೆಗೆಟಿವ್ ಮಾರ್ಕಿಂಗ್ ಇರೋಲ್ಲ. ಸೊ ಯಾವುದೇ ಕ್ವಶನ್ನ ಹಂಗೆ ಅಟೆಂಪ್ಟ್ ಮಾಡದೆ, ಇಲ್ಲ ಮಾರ್ಕ್ ಬಬಲ್ ಮಾಡದೆ ಬರಬೇಡಿ, ಬಬಲ್ ಮಾಡಿಬಿಟ್ಟೇ ಬನ್ನಿ. ದಿಸ್ ಈಸ್ ಒನ್ ಮೋರ್ ಥಿಂಗ್. ಆ್ಯಂಡ್ ಇನ್ನೊಂದು ಏನಂದರೆ,
ಒಂದೇ ಕ್ವಶನ್ಗೆ ಸ್ಟಿಕ್ ಆನ್ ಆಗಿ ಕುಂತ್ಕೊಳ್ಳೋಕೆ ಹೋಗಬೇಡಿ. ಬರ್ತಾ ಇಲ್ಲ ಅಂದರೆ ಮುಂದಕ್ಕೆ ಹೋಗಿ, ಯಾಕಂದರೆ ಈಚ್ ಆ್ಯಂಡ್ ಎವ್ರಿ ಸೆಕೆಂಡ್ ಈಸ್ ಇಂಪಾರ್ಟೆಂಟ್ ಆ್ಯಕ್ಚುಲಿ. ನೀವು ಒಂದು ಕ್ವಶನಿಗೆ 1 ನಿಮಿಷ ಅಂತಲೇ ಇರುತ್ತೆ, ಆಯಿತು, ಬಟ್ ಆಗ್ತಾ ಇಲ್ಲ ಅಂದಾಗ 4-5 ನಿಮಿಷ ತೊಗೊಂಡು ಒಂದೇ ಕ್ವಶನ್ಗೆ ಕುಂತ್ರೆ ನೆಕ್ಸ್ಟ್ ಈಸಿ ಕ್ವಶನ್ಸ್ ಇದ್ದರೆ ಆ ಕ್ವಶನ್ನ ಅಟೆಂಡ್ ಮಾಡೋಕ್ಕೆ ಟೈಮ್ ಸಿಗಲ್ಲ. ಸೊ ಆ ಕ್ವಶನಿಗೆ ಬೇಕಾದರೆ ನೀವು ವಾಪಸ್ ರಿವಿಸಿಟ್ ಮಾಡ್ಬೋದು. ಜಸ್ಟ್ 30 ಸೆಕೆಂಡ್ಸ್ ಆನ್ ಎನಿ ಕ್ವಶನ್ ಫಸ್ಟ್. ಅದು ಆ ಸಾಲ್ವ್ ಆಗಲ್ಲ ಅಂತ ಗೊತ್ತಾಗುತ್ತೆ ನಿಮಗೆ. ಗೊತ್ತಾದರೆ ಬಿಟ್ಟು ಮುಂದಕ್ಕೆ ಹೋಗಿ. ಮತ್ತು ಸೆಕೆಂಡ್ ರೌಂಡ್ ಯಾವಾಗಲೂ ಪೇಪರ್ನ 3 ರೌಂಡ್ಸಲ್ಲಿ ಬರೆಯೋಕ್ಕೆ ಟ್ರೈ ಮಾಡಿ. ಫಸ್ಟ್ ಈಸಿ ರೌಂಡು ಪಟ ಯಾವ್ದು ಬರುತ್ತೋ ಅದನ್ನಷ್ಟೇ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟ್ ಸೆಕೆಂಡ್ ಡಿಫಿಕಲ್ಟ್ ಮೀಡಿಯಮ್ ರೌಂಡ್, ನೆಕ್ಸ್ಟ್ ಡಿಫಿಕಲ್ಟ್ ರೌಂಡ್, ಈ ಥರನೇ ಬರಬೇಕು. ಇಲ್ಲಾಂದರೆ ನಿಮಗೆ ಟೈಮ್ ಸಾಕಾಗಲ್ಲ. ಆಮೇಲೆ ಬಂದಮೇಲೆ ನೀವು ಅಂದ್ಕೊತೀರ ಈಸಿ ಇರೋ ಕ್ವಶನ್ ಎಲ್ಲ ಬಿಟ್ಟು ಬಂದೆ ಅಂತಂದು ಬೇಜಾರು ಮಾಡ್ಕೊಂಡು ಕುಂತಿರ್ತೀರ. ಸೊ ಇನ್ ಆರ್ಡರ್ ಟು ಅವಾಯ್ಡ್ ದ್ಯಾಟ್, ಪ್ಲೀಸ್ ಫಸ್ಟು 3 ರೌಂಡ್ಸಲ್ಲಿ ಡಿವೈಡ್ ಮಾಡ್ಕೊಳ್ಳಿ. ಫಸ್ಟ್ ರೌಂಡಲ್ಲಿ ಯಾವ್ಯಾವ್ದು ಬರುತ್ತೋ ಅದನ್ನೆಲ್ಲ ಮಾಡ್ಕೊಂಡು ಹೋಗಿ. ಬರದೇ ಇದ್ದರೆ ಸ್ಕಿಪ್ ಮಾಡಿ, ಆ ಕ್ವಶನ್ ಮಾರ್ಕ್ ಮಾಡ್ಕೊಂಡಿಟ್ಟಿರಿ ಬುಕ್ಲೆಟಲ್ಲಿ. ನೆಕ್ಸ್ಟ್ ರೌಂಡಲ್ಲಿ ಬಂದು ಸಾಲ್ವ್ ಮಾಡುವಿರಂತೆ. ಯಾವ ಕ್ವಶನ್ಗೆ ಆನ್ಸರ್ ಮಾಡ್ತಾಯಿದ್ದೀರಾ ಅಂತ ನೋಡ್ಕೊಂಡು ಬಬಲ್ ಮಾಡಿ. ಪ್ಲೀಸ್ ಕೀಪ್ ಆಲ್ ದೀಸ್ ಥಿಂಗ್ಸ್ ಇನ್ ಮೈಂಡ್, ಇಲ್ಲಾಂದರೆ ದೊಡ್ಡ ಎಡವಟ್ಟುಗಳಾಗುತ್ತೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಥ್ಯಾಂಕ್ ಯು.